ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ನಾನು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಅವಲಕ್ಕಿಯ ಚಿವಡ ಮಾಡೋದು ಹೇಗಂತ ಹೇಳ್ಕೊಡ್ತಿದ್ದೀನಿ. ತುಂಬ ಈಸಿ ರೆಸಿಪಿ, ಸಿಂಪಲ್ ಇಂಗ್ರೀಡಿಯೆಂಟ್ಸು. ನೋಡಿರಿ ಎಷ್ಟು ಚೆನ್ನಾಗಿ ಸೌಂಡ್ ಬರ್ತಿದೆ, ಹೌದಲ್ಲ? ಅಷ್ಟಾಗೇನದು ಕ್ರಿಸ್ಪಿಯಾಗಿ ಆಗತ್ತೆ. ಹೇಗೆ ಮಾಡೋದು ಅದನ್ನು ನೋಡೋಣ ಬನ್ನಿ. ಫಸ್ಟ್ ಒಂದು ಬಾಣಲೆ ಇಟ್ಟು ಆ ಬಾಣಲೆಗೆ ಒಂದು ಸ್ವಲ್ಪ ಆಯಿಲನ್ನು ಹಾಕಿದ್ದೀನಿ. ಆಯಿಲ್ ಹಾಕಿ ಅದಕ್ಕೆ ನಾವೇನು ಮಾಡೋಣ, ಫಸ್ಟು ಶೇಂಗಾ, ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಶೇಂಗಾ ತೆಗೆದುಕೊಂಡಿದ್ದೀನಿ. ಆ ಶೇಂಗಾವನ್ನು ಎಣ್ಣೆಲಿ ಈ ಥರ ಒಂದು ಜಾರ್ ಇದ್ದರೆ ಬೆಸ್ಟು, ಜಲ್ದಿ ಅದು ತೆಗಿಬಹುದು. ಹಾಗಿದ್ದಾಗ ನೋಡಿ, ಇದಿಷ್ಟು ಒಂದು ನಾನು ಏನು ಮಾಡಿದ್ದೀನಿ, ಸ್ವಲ್ಪ ಶೇಂಗಾ ಕಾಳನ್ನು ಈ ಥರ ಹಾಕಿ ಹುರ್ಕೊಂಡಿದ್ದೀನಿ. ನನ್ನ ಹತ್ರ ಇದು ಅಗಲವಾದ ಪಾತ್ರೆ ಇತ್ತು. ನೀವು ಇದಕ್ಕಿಂತ ಬೆಸ್ಟ್ ನಿಮ್ಮ ಹತ್ರ ಒಂದು ಸ್ವಲ್ಪ ಅಗಲ ಕಡಿಮೆ ಇರುವಂಥದ್ದು ತಗೊಂಡ್ರೆ ಎಣ್ಣೆನೂ ಸ್ವಲ್ಪ ಕಡಿಮೆ ಹಿಡಿಯುತ್ತೆ. ಆಮೇಲೆ ಫ್ರೈ ಮಾಡಲಿಕ್ಕೂ ಕೂಡ ತುಂಬ ಈಸಿ ಆಗುತ್ತೆ. ಇಲ್ಲಿ ನಾನು 2 ಸಲ ಶೇಂಗಾ ಕಾಳನ್ನ ಸ್ವಲ್ಪ ಹಾಕಿ ಈ ಥರ ಹುರ್ಕೊಂಡಿದ್ದೀನಿ. ನೆಕ್ಸ್ಟು ಏನು ಮಾಡ್ತೀನಿ, ಅದೇ ಇದಕ್ಕೆ ಒಂದು ಅರ್ಧ ಬಟ್ಲಷ್ಟು ನಾವೇನಂತಿದ್ದಕ್ಕೆ ಪುಟಾಣಿ ಕಾಳು ಅಂತ ಹೇಳ್ತೀವಿ. ಇದನ್ನು ನಾನು ಅದೇ ಎಣ್ಣೆಲಿ ಹಾಕಿ ಹುರ್ಕೊತಾ ಇದ್ದೀನಿ. ಹೀಗೆ ಒಂದೊಂದಾಗಿ ಏನು ಮಾಡಬೇಕು, ಎಲ್ಲ ಸಾಮಾನುಗಳನ್ನು ಈ ಥರ ಒಂದೊಂದಾಗಿ ಹುರ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ನಾನು ಕೊಬ್ಬರಿನ ಹಾಕ್ತೀನಿ, ಒಣ ಕೊಬ್ಬರಿನ ಇನ್ನು ಉದ್ದಕ್ಕೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಒಣ ಕೊಬ್ಬರಿನೂ ಕೂಡ ಹಾಕಿ ಫ್ರೈ ಮಾಡಿ ಆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಏನು, ಕರಿಬೇವು ಕೂಡ ಈ ಥರ ಫ್ರೈ ಮಾಡಿ, ಕರಿಬೇವು, ಒಣಮೆಣಸಿನಕಾಯಿ ಈ ಥರ ಮಾಡಿ ಏನು ಮಾಡಬೇಕು, ಆ ಪಾತ್ರೆಗೆ ತೆಗೆದಿಟ್ಕೊಳ್ಳಿ. ನೆಕ್ಸ್ಟು ಇದು ದಪ್ಪ ಅವಲಕ್ಕಿ ನೋಡಿ, ಮೀಡಿಯಮ್ ಸೈಜ್ ಅಲ್ಲ, ತುಂಬ ಫುಲ್ಲು ದಪ್ಪ ಅವಲಕ್ಕಿ. ಈ ಥರ ಸ್ವಲ್ಪ ಜಾಸ್ತಿ ಹಾಕಿದರೆ ಅದು ಏನಾಗಲ್ಲ, ಸರಿಯಾಗಿ ಆಗಲ್ಲ, ಉಪ್ಕೊಳ್ಳಲ್ಲ. ಸ್ವಲ್ಪನೇ ಹಾಕಿ ಕ್ರಿಸ್ಪಿಯಾಗಿ ಈ ಥರ ಏನು ಮಾಡ್ಕೋಬೇಕು, ನೀವು ಕರ್ಕೋಬೇಕಾಗತ್ತೆ. ಜಾಸ್ತಿ ಹಾಕಿದರೆ ಯಾವುದೇ ಕಾರಣಕ್ಕೂ ಜಾಸ್ತಿ ಹಾಕಬೇಡ್ರಿ. ಜಾಸ್ತಿ ಹಾಕಿದರೆ ಅದೇನಾಗಲ್ಲ, ಕ್ಲೀನಾಗಿ ಫ್ರೈ ಆಗಲ್ಲ. ಈ ಥರ ನಾನು ಮಾಡಿದ್ದೀನಿ. ಒಂದು ಸ್ವಲ್ಪ ಮಾಡಿ ಒಂದು 1/4 kg ಆಗುವಷ್ಟು ಅವಲಕ್ಕಿನ ಕರ್ಕೊಂಡಿದ್ದೀನಿ. ನನಗೆ ಇಲ್ಲಿ ಬೆಳ್ಳುಳ್ಳಿ ಹಾಕ್ಲಿಕ್ಕೆ ಮರ್ತು ಹೋಗಿತ್ತು ಆವಾಗ. ಈಗ ಒಂದು ಹಿಡಿಯಷ್ಟು ಬೆಳ್ಳುಳ್ಳಿನೂ ಕೂಡ ಇದೇ ಥರ ಫ್ರೈ ಮಾಡಿಕೊಂಡು ಆ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಇವು ಎಷ್ಟೆಲ್ಲ ಸಾಮಾನುಗಳು ಕರೆದಾದ್ಮೇಲೆ ಇದಕ್ಕೆ ನಾವೇನು ಮಾಡೋಣ, ಒಣ ಪುಡಿಗಳನ್ನ ಸೇರಿಸ್ಕೊಳ್ಳೋಣ. ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು, ಆಮೇಲೆ ಅರಿಶಿನ ಪುಡಿ, ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನೀವು ಚಾಟ್ ಮಸಾಲ ಸೇರಿಸ್ಕೊಂಡ್ರು ನಡೀತೈತೆ. ಆಮೇಲೆ ಇದು ಸ್ವಲ್ಪ ಹಿಂಗು, ಆಮೇಲೆ ಕೊತ್ತಂಬರಿ ಕಾಳು ಇರ್ತಾವಲ್ಲ, ಆ ಕೊತ್ತಂಬರಿ ಕಾಳನ್ನು ಕೂಡ ಕ್ರಷ್ ಮಾಡಿ ಹಾಕ್ಕೋಬೋದು, ಅದು ಕೂಡ ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ನಾನು ಇಲ್ಲಿ ಬರೀ ಶೇಂಗಾ ಕಾಳು ಹಾಕಿದ್ದೀನಿ. ನೀವು ಬೇಕಾದರೆ ಡ್ರೈ ಫ್ರೂಟ್ಸು, ಗೋಡಂಬಿ ಆಗಿರ್ಬೋದು, ಬಾದಾಮಿ ಆಗಿರ್ಬೋದು, ಅದನ್ನು ಕೂಡ ಹಾಕ್ಕೋಬೋದು. ನೋಡಿ ಇಷ್ಟು ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ, ಅಂದರೆ ಸೂಪರ್ ಆಗುತ್ತೆ. ಇದಕ್ಕೊಂದು ಸ್ವಲ್ಪ ನಾನು ಆಮೇಲೆ ಬೆಳ್ಳುಳ್ಳಿ ಖಾರನ ತರಿಸಿದ್ದೆ ಬೇಕರಿಯಿಂದ, ಆ ಬೆಳ್ಳುಳ್ಳಿ ಖಾರನ ಸೇರಿಸ್ತಾ ಇದ್ದೀನಿ. ತುಂಬ ಸಖತ್ ಕಾಂಬಿನೇಷನ್ ಇದು, ಸೂಪರಾಗಿ ಟೇಸ್ಟ್ ಬರುತ್ತೆ. ಈ ಥರ ಸಿಂಪಲ್ ಅಡುಗೆನ ತೋರಿಸ್ತೀನಿ ನಾನು ನಿಮಗೆ. ನನ್ನ ಅಡುಗೆಗಳು ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನೋಡಿ ಇಷ್ಟು ಸೂಪರಾಗಿ ಬರುತ್ತೆ. ಸಾಯಂಕಾಲ ಟೀ ಜೊತೆಗೆ ಒಂದೊಂದು ಹಿಡಿ ತಗೊಂಡು ತಿಂದುಬಿಟ್ಟ ಅಂದರೆ ಸಾಕು, ಅಷ್ಟು ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ಒಂದು ಸಲ ಇದನ್ನು ನೀವು ಟ್ರೈ ಮಾಡಿ, ಸೂಪರಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿದು ಬಂತು. ಟ್ರೈ ಮಾಡ್ತೀರಾ ಅಂದ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್.